ಉದ್ದ ಮತ್ತು ದಪ್ಪನೆಯ ಕೂದಲು ಹೊಂದಬೇಕು ಅನ್ನೋದು ಪ್ರತಿಯೊಬ್ಬರ ಹೆಣ್ಮಕ್ಳದ ಆಸೆ ಆಗಿರುತ್ತೆ ರೀ. ಯಾಕಂದರೆ ಕೇಶರಾಶಿನೇ ಹೆಣ್ಮಕ್ಳಿಗೆ ಒಂದು ಆಭರಣ. ನೀವು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಎಷ್ಟೇ ದುಡ್ಡು ಖರ್ಚು ಮಾಡಿ ಆಭರಣ ಹಾಕೊಂಡ್ರು ಈ ಕೇಶರಾಶಿ ಮುಂದೆ ಅದೇನೂ ಇಲ್ಲರಿ. ಬಿಳಿ ಕೂದಲು ಬಂತಪ್ಪ ಅಂದ್ರೆ ನಮಗೆ ಚಿಂತೆ ಹತ್ತು ಬಿಡ್ತೈತೆ. ನಮಗೆ ಏಜ್ ಆದಂಗೆ ಕಾಣಿಸ್ತೀವಿ ನಾವು, ಆಮೇಲೆ ವಯಸ್ಸಾದರಂಗೆ ಕಾಣಿಸ್ತೀವಿ. ನಿಮ್ಮ ಬಿಳಿ ಕೂದಲು ಶಾಶ್ವತವಾಗಿ ಕಪ್ಪ ಆಗಬೇಕು, ನಮ್ಮ ಕೂದಲು ಉದ್ದ ಮತ್ತು ದಪ್ಪ ಬರ್ಬೇಕು, ಕೂದಲು ಉದುರೋದು ನಿಲ್ಬೇಕು, ಆಮೇಲೆ ನಮ್ಮ ಕೂದಲಲ್ಲಿ ಹೊಳಪು ಬರ್ಬೇಕು, ಉದ್ದ ಇರ್ಬೇಕು. ಸೊ ಎಷ್ಟೆಲ್ಲ ಆಸೆ ಇರುತ್ತೆ ರೀ. ಸೊ ಆ ಆಸೆನೇ ಇವತ್ತು ಈಡೇರಿಸುವಂಥ ಒಳ್ಳೆ ಹೋಮ್ ರೆಮಿಡಿ ತೊಗೊಂಬಂದಿನಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದು ಹೋಗಬಾರ್ದು. ಇದನ್ನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ, ಫಟಾಫಟ್ ಅಂತ ನೋಡ್ಕೊಂಬಂದುಬಿಡ್ರಿ, ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ. ಇಲ್ಲಿ ₹0 ಖರ್ಚು ಒಳಗೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನಾನು ಇವತ್ತು ಒಳ್ಳೆಯ ಒಂದು ಹೋಮ್ ರೆಮಿಡಿ ತೊಗೊಂಬಂದಿನಿ. ಸೊ ನಡೀರಿ ಫಟಾಫಟ್ ಅಂತೇಳಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನೋಡ್ಕೊಂಬಂದ್ಬಿಡು. ನಾನು ಇಲ್ಲಿ ಮೆಂತ್ಯ ಕಾಳು ತೊಗೊಂಡಿನಿ. ಮೆಂತ್ಯ ಕಾಳು ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಇದು ನಮ್ಮ ಕೂದಲಿಗೆ, ನಮ್ಮ ಒಂದು ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ. ನಮ್ಮ ಕೂದಲಿಗೆ ನಮ್ಮ ಒಂದು ಡೆನ್ಸಿಟಿ ಕೊಡುತ್ತೆ, ಅಂದ್ರೆ ಒಂದು ತಿಕ್ನೆಸ್ ಮಾಡುತ್ತೆ. ನಮ್ಮ ಕೂದಲು ಉದ್ದ ಇರ್ತಾವೆ, ಒಬ್ಬೊಬ್ರು ಕೂದಲು ದಪ್ಪ ಇರೋಂಗಿಲ್ಲ, ಅವ್ರಿಗೆ ಒಂದು ಡೆನ್ಸಿಟಿ ಅಂದ್ರೆ ದಪ್ಪನೇ ಆಗುವಂಗೆ ಮಾಡುತ್ತೆ ರೀ. ಜೊತೆಗೆ ನಮ್ಮ ಕೂದಲು ಹೊಳಪಿರಂಗಿಲ್ಲ, ಡ್ಯಾಮೇಜ್ ಆಗಿರುತ್ತೆ, ಕಟ್ ಆಗಿ ಬೀಳ್ತಿರ್ತಾವೆ, ತಲೆಯಂತೂ ಕೆಟ್ಟಿರುತ್ತೆ. ಇದನ್ನೆಲ್ಲನೂ ಟ್ರೈ ಮಾಡಿರ್ತೀವಿ, ಅಂದರೂ ಯಾವುದು ನಮಗೆ ಉಪಯೋಗ ಆಗಿರೋದಿಲ್ಲ. ಸೊ ಈ ಒಂದು ಮನೆಮದ್ದು ಇಷ್ಟೊಂದು ಒಳ್ಳೇದ್ರಿ. ಬರೀ ವಾರದಾಗ 1ರಿಂದ 2-3 ಸರಿ ಯೂಸ್ ಮಾಡಿರಿ ಸಾಕು. ನೀವು ಯಾವ ಎಣ್ಣೆ ಹಚ್ಚೋದು ಬೇಡ, ಯಾವ ಸಿರಮ್ ತರೋದು ಬೇಡ, ಯಾವ ಶಾಂಪೂ ತರೋದು ಬೇಡ, ಏನು ಬೇಡ್ರಿ. ಜಸ್ಟ್ ಇದನ್ನು ಯೂಸ್ ಮಾಡಿರಿ. ನಾ ಇಲ್ಲಿ ಮೆಂತ್ಯ ಕಾಳನ್ನು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ರಿ. ನಾ ಇಲ್ಲಿ 1ರಿಂದ 1.5 ಸ್ಪೂನ ಮೆಂತ್ಯ ಕಾಳು ತೊಗೊಂಡಿನಿ. ಆಮೇಲೆ ಫುಲ್ ಜಂಬೂ ಗ್ಲಾಸ್ ಅಂತ ಹೇಳ್ತಾರೆ, ಅದ್ರ ಫುಲ್ ಆಫ್ ನೀರನ್ನು ಹಾಕ್ಕೊಂಡೀನಿ. ಒಬ್ಬೊಬ್ರು ಹೇಳ್ತಾರೆ ಫಿಲ್ಟ್ರ್ ನೀರು ಯೂಸ್ ಮಾಡಿರಿ, ಅದು ಮಾಡಿರಿ. ಯಾವ ನೀರು ಹಾಕಿದ್ರು ಬಾಯ್ಲ್ ಆದಮೇಲೆ ಅದರಲ್ಲಿ ಇರುವಂಥ ಕೀಟಾಣುಗಳೆಲ್ಲ ಸತ್ತ ಹೋಗ್ತಾವ್ರಿ. ಇದು ನಾನು ಒಂದು ಅನುಭವ. ಸೊ ನಿಮಗೆ ಬಿಟ್ಟಿದ್ದು ಫಿಲ್ಟ್ರ್ ನೀರು ಹಾಕ್ತಿರೋ ಏನು ನಾರ್ಮಲ್ ನೀರು ಹಾಕ್ತಿರೋ ಅಂಥೇಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಕುದ್ಸಕ್ಕಿಡೋಣ್ರಿ ಚಲೋ ಹೊತ್ನಾಗ. ಅದು ಕುದೀಲಿ, ನಾವು ನೆಕ್ಸ್ಟ್ ಇಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ. ಇದು ಬಂದುಬಿಟ್ಟು ಹೋಮ್ ಒಳಗೆ ಅಂದ್ರೆ ನಮ್ಮ ಒಂದು ಮನೆಯೊಳಗೆ ಬೆಳೆದಿರುವಂಥ ಆಲೋವೆರಾ ರೀ. ಸೊ ಆಲೋವೆರಾ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಆಲೋವೆರಾ ಯೂಸ್ ಮಾಡೋದ್ರಿಂದ ನಮ್ಮ ಕೇಶರಾಶಿ ಸೊಂಪಾಗಿ ಬೆಳಿತಾವ್ರಿ. ಜೊತೆಗೆ ಕೂದಲು ಉದುರೋದು ಜಲ್ದಿ ನಿಲ್ಲಿಸುತ್ತೆ. ಆಮೇಲೆ ಕಪ್ಪನ್ನು ತರುವಂಥ ಕೆಲಸ ಮಾಡುತ್ತೆ, ಅಂದ್ರೆ ಒಂದು ಕಪ್ಪು ಕೊಡುವಂಥ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ಒಂದು ಹೊಳಪನ್ನು ತರುತ್ತೆ. ನಮ್ಮ ಕೂದಲು ಉದುರದೇ ಇರೋಂಗೆ ನೋಡ್ಕೊಳುತ್ತೆ. ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಅಂದ್ರೆ ಹೊಟ್ಟೆನ ಸಮಸ್ಯೆ ನಿವಾರಣೆ ಮಾಡುತ್ತೆ ರೀ. ಜೊತೆಗೆ ನಮ್ಮ ಕೂದಲನ್ನು ಡ್ಯಾಮೇಜ್ ಆಗೋದ್ರಿಂದ ತಡೆಗಟ್ಟುತ್ತೆ, ಅಂದ್ರೆ ಅದನ್ನು ನಿಲ್ಲಿಸುತ್ತೆ ಡ್ಯಾಮೇಜ್ ಆಗೋದ್ರಿಂದ. ಆಮೇಲೆ ಸ್ಪ್ಲಿಟ್ಸ್ ಆಗ್ತಿರ್ತಾವೆ, ಅಂದ್ರೆ ತುದಿ ಕಡೆ 1-2 ಆಗ್ತಾವೆ ಅಂತ ಹೇಳ್ತಾರೆ ನೋಡ್ರಿ, ಅದಕ್ಕೆ ಇಂಗ್ಲೀಷ್ನ ಸ್ಪ್ಲಿಟ್ಸ್ ಅಂತ ಹೇಳ್ತಾರೆ. ಸೊ ಒಬ್ಬರಿಗೆ ಗೊತ್ತಿರಂಗಿಲ್ಲ, ಯಾಕಂದ್ರೆ ಹಳ್ಳಿಲಿಂದ ನೋಡ್ತಿರ್ತಾರೆ. ಸೊ ಅವ್ರಿಗೆ ಹೇಳ್ತಾ ಇರ್ತೀನಿ. ಅಂಥವೆಲ್ಲ ಇದು ಭಾಳ ಕ್ಯೂರ್ ಮಾಡುತ್ತೆ, ಅಂದ್ರೆ ಆ ಪ್ರಾಬ್ಲಮ್ನ ತಡೆಗಟ್ಟುವಂಥ ಕೆಲಸ ಮಾಡುತ್ತೆ. ಆ ಸಮಸ್ಯೆಯಿಂದ ನಿಮ್ಮ ಒಂದು ಸಮಸ್ಯೆನ ದೂರ ಮಾಡುತ್ತೆ, ಕೂದಲಿನ ಸಮಸ್ಯೆಯಿಂದ. ಅಷ್ಟೊಂದು ಒಳ್ಳೇದ್ರಿ. ಹುಲ್ಲು ಬೆಳೆದಂಗೆ ಬೆಳೆಯುತ್ತೆ ಆಲೋವೆರಾ ಹಾಕೋದ್ರಿಂದ. ಆಲೋವೆರಾ ಗಿಡ ನೋಡ್ರಿಲ್ಲ ಯಾವ ಥರ ಹುಲ್ಲು ಬೆಳೆದಂಗೆ ಬೆಳೆದಿರುತ್ತೆ, ಅದೇ ಥರನೇ ಇದ್ರದ್ದೊಂದು ಗುಣ ಇರುತ್ತೆ ರೀ. ಸೊ ಹಾಗಾಗಿ ಇದನ್ನು ಕೂದಲಿಕ್ಕೆ, ಆಮೇಲೆ ನಮ್ಮ ಸ್ಕಿನ್ನಿಗೆ, ಆಮೇಲೆ ತಿನ್ನಲಿಕ್ಕೆ ಭಾಳ ಯೂಸ್ ಮಾಡ್ತಾರೆ. ಭಾಳ ಒಳ್ಳೆಯ ಒಂದು ಬೆನಿಫಿಟ್ಸ್ ಕೂಡ ಅದ ರೀ ಇದ್ರದ್ದು. ಸೊ ಇದನ್ನು ನಾನು ಪ್ಲ್ಯಾಂಟಿಂದ ತೊಗೊಂಡು ಬಂದಿದ್ದೆ ಅಲ್ಲ, ಅದರ ಸ್ವಲ್ಪ ಎಲ್ಲೋ ಭಾಗ ಹೋಗೋ ತನಕನೂ ಅಂದ್ರೆ 15ರಿಂದ 20 ನಿಮಿಷ ಬಿಟ್ಟು ಬಿಡ್ರಿ. ಮುಂದಿಂದ ಎಲ್ಲೋ ಬರುತ್ತಲ್ಲ, ಅದನ್ನು ಕಟ್ ಮಾಡಿ ಚೆಲ್ರಿ. ಕಟ್ ಮಾಡ್ಕೊಂಡು ಬಂದಿಂದ ಮುಂಚೆನೇ ಅಲ್ರಿ, ಯಾಕಂದ್ರೆ ಕಟ್ ಮಾಡ್ಕೊಂಡು ಬಂದು ಒಂದು 10-15 ನಿಮಿಷ ಆದಮೇಲೆ ಅದ್ರದ್ದು ಎಲ್ಲೋ ಅಂದ್ರೆ ಹಳದಿ ಭಾಗ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೊಂಥರ ಸ್ಮೆಲ್ ಬರುತ್ತೆ ರೀ, ಅದನ್ನು ಹಾಕ್ಲಿಕ್ಕೆ ಹೋಗಬೇಡ್ರಿ. ಸ್ವಲ್ಪ ಕಟ್ ಮಾಡಿ ಚೆಲ್ಲಿ ಇಲ್ಲಿ ಸ್ವಚ್ಛಗೆ ತೊಳ್ಕೊಂಡೆ ನಾನು ಕಟ್ ಮಾಡಿ ಹಾಕ್ಕೊಂಡೀನಿ. ನೀವು ಒಂದು ವೇಳೆ ಮಿಕ್ಸಿ ಒಳಗೆ ಹಾಕ್ಕೊಂಡು ಜೆಲ್ ಫಾರ್ಮ್ ಒಳಗೆ ಮಾಡಿಕೊಂಡು ನೀವು ಹಾಕೋದಾದರೂ ಹಾಕ್ಕೊಳ್ಬಹುದು, ನಿಮ್ಮ ಇಷ್ಟ. ಸೊ ಹಾಗಾಗಿ ನಾನು ಇಲ್ಲಿ ಹೇಳ್ಕೊತ ಹೊಂಟೀನಿ, ಸ್ಕಿಪ್ ಮಾಡೋ ಎಂಡ್ ತನಕ ನೋಡ್ರಿ. ಆಮೇಲೆ ನಡು ಒಳ್ಳೆ ಟಿಪ್ಸ್ ಕೂಡ ಬರ್ತಿರ್ತಾವೆ ನಿಮಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಕರಿಬೇವು ತೊಗೊಂಡೇನಿ ರೀ. ಕರಿಬೇವು ನಮ್ಮ ಕೂದಲಿಗೆ ಇಷ್ಟೊಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್, ಇಷ್ಟೊಂದು ಎನರ್ಜಿ ಬೂಸ್ಟರ್ ಅಂತ ಹೇಳ್ತಾರೆ. ಈಗ ನಮ್ಮ ಕೂದಲು ಉದುರ್ತಾ ಇದ್ರೆ, ವೀಕ್ ಆಗಿದ್ರೆ ಅದಕ್ಕೆ ಒಂದು ಎನರ್ಜಿ ತುಂಬಿ ಅದನ್ನು ಗಟ್ಟಿಗೊಳಿಸುವಂಥ, ಅಂದ್ರೆ ನಮ್ಮ ಒಂದು ಬೇರೆ ಏನಿರುತ್ತಲ್ಲ ಕೂದಲದ್ದು, ಅದನ್ನು ಗಟ್ಟಿಗೊಳಿಸುವಂಥ ಕೆಲಸ ಮಾಡುತ್ತೆ ಈ ಒಂದು ಕರಿಬೇವು ಅಷ್ಟೇ ಅಲ್ರಿ, ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಸೂಪರ್ ಬೂಸ್ಟರ್ ಅಂತ ಹೇಳ್ಬೋದು ನಮ್ಮ ಕೂದಲಿಗೆ. ಜೊತೆಗೆ ನಮ್ಮ ದೇಹಕ್ಕೂ ಹೋದ್ರೆ ನೀವು ಅದನ್ನು ಇಂಟೇಕ್ ಸಹಿತ ಮಾಡ್ಬೋದು. ಯಾವ ರೀತಿ ಇಂಟೇಕ್ ಮಾಡಬೇಕಂತನೂ ಸಹಿತ ನಾನು ಹೇಳ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡ್ರಿ ಅಷ್ಟೇ, ಮತ್ತೇನು ಹೇಳೋಂಗಿಲ್ಲ. ಇಲ್ಲೂ ಕರಿಬೇವನ್ನ ನೀವು ಯೂಸ್ ಮಾಡ್ತಿದ್ರೆ ಮಾಡಿರಿ,
ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಮಾಡಿದರೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಕೂದಲನ್ನ ಡೆನ್ಸಿಟಿ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಈ ಕರಿಬೇವು, ಆಮೇಲೆ ಈ ಒಂದು ಆಲೋವೆರಾ, ಆಮೇಲೆ ಮೆಂತೆ ಕಾಳು, ಇದರಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂಥರ ನಮ್ಮ ಕೂದಲಕ್ಕೆ ಎನರ್ಜಿ ಬೂಸ್ಟರ್ ಇದ್ದಂಗೆ ರೀ. ಸೊ ಒಂಥರ ಇವಾಗ ನಮ್ಮ ದೇಹಕ್ಕೆ ನಾವು ಹಾರ್ಲೆಕ್ಸ್ ಎಲ್ಲ ತೊಗೋತೀವಿ, ವೀಕ್ ಆಗಕತ್ವಿ ಅಂದ್ರೆ ಹಾಲು ಕುಡಿತೀವಿ, ಇದನ್ನ ಏನೆಲ್ಲ ಮಾಡ್ತೀವಿ ಆ ಥರ ರೀ ಇದು. ಸೊ ಈಗ ನಾವು ಏನು ಮಾಡ್ತೀವಪ್ಪ, ನಮ್ಮ ಕೂದಲು ಉದ್ರಾಕತ್ತವ, ಡ್ಯಾಂಡ್ರಫ್ ಆಗಾಕತ್ತೈತಿ, ಅದು ಇದು ಹತ್ತಾರು ಸಮಸ್ಯೆ ಬಂದು ಅಂದ್ರೆ ನಾವೇನು ಮಾಡ್ತೀವಿ, ಎಲ್ಲದಕ್ಕೂ ಒಂದೊಂದು ಸೊಲ್ಯೂಷನ್ ಹುಡ್ಕಕ್ಕೆ ಚಾಲು ಮಾಡ್ತೀವಿ. ನಮ್ಮ ಮನೆಯೊಳಗಿರುವಂಥ ಸೊಲ್ಯೂಷನ್ಸ್ನೆಲ್ಲ ಬಿಟ್ಟು ನಾವು ಆ ಕೆಲಸ ಮಾಡ್ತೀವಿ. ಅದು ತಪ್ಪು ರೀ ನಾವು ಮಾಡೋದು, ಹೌದಲ್ರಿ? ಸೊ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಚಲೋತ್ನಂಗೆ ಕುದೀತಪ್ಪ ಅಂತಂದ್ರೆ ಇದನ್ನ ಒಂದು ಕಾಜಿನ ಬೌಲ್ಗೆ ಅಥವಾ ನಿಮ್ಮ ಹತ್ರ ಯಾವುದದ ಆ ಒಂದು ಬೌಲ್ಗೆ ಸೋಸ್ಕೊಳ್ರಿ. ನಾ ಇಲ್ಲಿ ಕಾಜಿನ ಬೌಲ್ ಯಾಕೆ ತೊಗೊಂಡೇನಂದ್ರೆ ಇದು ಸುಡಾಕತ್ತೈತಿ, ಬಿಸಿ ಐತೆ, ಅದಕ್ಕೆ ಪ್ಲಾಸ್ಟಿಕ್ ಅದು ಯೂಸ್ ಮಾಡಿದ್ರೆ ನೀವು ಅದು ಮುದುಡ್ಕೊಂಬಿರ್ತೈತಿ. ಆಮೇಲೆ ಪ್ಲಾಸ್ಟಿಕ್ ಆಲ್ಮೋಸ್ಟ್ ತಡೆಗಟ್ರಿ, ಭಾಳ ಪ್ಲಾಸ್ಟಿಕ್ಕಿಂದ ದೂರ ಇರಿ, ಇದು ನನ್ನ ರಿಕ್ವೆಸ್ಟ್. ಆಮೇಲೆ ಜೊತೆಗೆ ಇದು ನಮ್ಮ ಒಂದು ಭೂಮಿಗೂ ಸಹಿತ ಹಾನಿ ಭಾಳ ಮಾಡುತ್ತೆ. ಸೊ ಹಾಗಾಗಿ ಸ್ಟೀಲಿನೊಳಗೆ ಸೋಸ್ಕೋಬಹುದು. ಇಲ್ಲಿ ನೀವು ಸೋಸಿರುವಂಥದ್ದು ಏನು ಇದು ಉಳಿದೈತಲ್ರಿ, ಇದನ್ನು ನೀವು ರೀಯೂಸ್ ಮಾಡ್ಬೋದು. ಮತ್ತೊಂದು ಸರಿ ಇದನ್ನು ಕುದಿಸ್ಕೊಂಡು ಮತ್ತೊಂದು ಸರಿ ಹಚ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ಇದ್ರೊಳಗೆ ಸ್ವಲ್ಪ ಮೊಸರು ಹಾಕಿ ಚಲೋತ್ನಂಗೆ ನುಣ್ಣಗೆ ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿಕೊಂಡು ನೀವು ಹೇರ್ ಮಾಸ್ಕ್ ಥರ ನೀವು ಇದನ್ನು ಯೂಸ್ ಮಾಡ್ಬೋದು. ಸೂಪರಾಗಿರುತ್ತೆ ಇದರ ರಿಸಲ್ಟು. ಇಲ್ಲಿ ಹಾಕಿ ಇಲ್ಲಿ ಏನೇನು ಮಾಡಿ ತೋರಿಸ್ತೀನಲ್ರಿ, ನೀವು ಈ ಥರ ಮಾಡಿಬಿಟ್ರಿ ಅಂದರೆ ವಾರದಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸಣ್ಣ ಸಣ್ಣ ಬೇಬಿ ಹೇರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವಲ್ಲ, ಕರಡಿ ಬಂದು ನಿಂದಿರ್ತಿರಲ್ಲ, ಅವಾಗ ಇಷ್ಟೊಂದು ಖುಷಿ ಆಗ್ತೀರಿ ನೀವು. ಖರೇನೆ, ಯಾಕಂದ್ರೆ ಅಲ್ಲೆಲ್ಲೆಲ್ಲೆಲ್ಲ ಇವಾಗ ಫಫ್ ಎಲ್ಲ ಹಾಕ್ಕೊಂಡು ಆ ಕಡೆ ಈ ಕಡೆ ಪ್ಯಾಚಿ ಆಗಿಬಿಟ್ಟಿರುತ್ತೆ, ಅಲ್ಲಿ ಕೂದಲಾನೇ ಹೋಗ್ಬಿಟ್ಟಿರ್ತಾವೆ. ಸೊ ನೀವು ಬೇಬಿ ಹೇರ್ ಬರೋದು ನೋಡಿ ನಿಮಗೂ ಖುಷಿ ಆಗುತ್ತೆ ರೀ. ಖರೇನೆ ಇವಾಗ ನಾವು ಅಲ್ಲೆಲ್ಲೇ ಪ್ಯಾಚಿ ಆದಾಗ ನಾವು ಏನೇನೆಲ್ಲ ಮಾಡ್ತೀವಿ, ಕಾಜಲ್ ತೊಗೊಂಡು ಹಚ್ಕೊಳ್ತೀವಿ, ಆಮೇಲೆ ಐಬ್ರೋ ಪೆನ್ಸಿಲ್ ಇದ್ರೂ ಸಹಿತ ಅಲ್ಲಿ ಫಿಲ್ ಮಾಡ್ಕೊಳ್ತೀರಿ, ಹೌದಲ್ರಿ? ಖರೆ ಹೇಳ್ರಿ, ಹಿಂಗೆಲ್ಲ ಯಾರ್ಯಾರು ಮಾಡ್ಕೊಳ್ತೀರಿ ಅಂತೇಳಿ, ಹೌದಲ್ರಿ? ಯಾಕಂದ್ರೆ ಅಸಹ್ಯ ಅನಿಸುತ್ತೆ. ಆಮೇಲೆ ಬಿಳಿ ಹೇರ್ ಬಂದಿದ್ದು ಸಹಿತ ಅದಕ್ಕೆ ಮುಚ್ಚು ಸಲುವಾಗಿ ಅವಸರದಾಗ ಜಲ್ದಿನ ಕಾಜಲ್ ಹಚ್ಕೊತೀವಿ, ಐಬ್ರೋ ಪೆನ್ಸಿಲ್ ಹಚ್ಕೋತೀರಲ್ಲ ನೀವು ಕೂಡ, ನೋಡೀನಿ ನಾನು. ಆ ಒಂದು ಹೇರ್ ಮಾಸ್ಕನ್ನು ಆ ರೀತಿ ನೀವು ಯೂಸ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಸಿರಪ್ ಅಲ್ಲ ಸಿರಮ್, ಇಲ್ಲಿ ನೀರೇನು ಮಾಡಿಟ್ಟಿವಲ್ಲ, ಸೊ ಅದನ್ನು ನೀವು ಸ್ಪ್ರೇ ಒಳಗೆ ಬಾಟಲ್ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಬೋದು. ಒಂದು ಇಲ್ಲಪ್ಪ ಅಂದ್ರೆ ಕಾಟನ್ ಬೌಲ್ ಮಾಡ್ಕೊಂಡು ಅದನ್ನು ಹಚ್ಕೊಳ್ಬೋದು. ನೀವು ಡೈಲಿನೂ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ವಾರದಾಗ 2-3 ಸರಿನೂ ಯೂಸ್ ಮಾಡ್ಬೋದು. ಸೊ ನಿಮ್ಮ ಇಷ್ಟ. ನೀವು ಡೈಲಿ ಯೂಸ್ ಮಾಡಿದ್ರೆ, ಆಮೇಲೆ ವಾರದಾಗ 2-3 ಸರಿ ಯೂಸ್ ಮಾಡಿದ್ರೆ ಸಹಿತ ಬೆಟರ್ ರಿಸಲ್ಟ್ ಸಿಗುತ್ತೆ. ಬಟ್ ಡೈಲಿ ಯೂಸ್ ಮಾಡಿರಿ. ಅದನ್ನು ಯೂಸ್ ಮಾಡಿದ್ರೆ ನೀವು ಶಾಂಪು ಹಾಕಿನ ಸ್ನಾನ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋಂಗಿಲ್ಲ ರೀ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ 1-2 ಸ್ಪೂನ್ ಇನ್ನೊಂದು ಬೌಲ್ನಾಗ ತಗೊಂಡು ಇಟ್ಕೊಂಡೀನಿ, ಅದ್ರೊಳಗೆ ಶಾಂಪು ಹಾಕ್ಕೊಂಡು ಯೂಸ್ ಮಾಡತ್ತೀನಿ. ನಮ್ಮ ಶಾಂಪುದಲ್ಲಿ ಏನೇ ಒಂದು ಕೆಮಿಕಲ್ ಇದ್ದರೂ ಈ ಥರ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಹೇರ್ ರೂಟ್ಸಿಗೆ ಯಾವುದೇ ಒಂದು ಹಾನಿ ಆಗಂಗಿಲ್ಲ ರೀ. ಒಬ್ಬೊಬ್ರಿಗೆ ನೋಡಿರಿ, ಶಾಂಪು ಯೂಸ್ ಮಾಡೋದ್ರಿಂದ ಒಬ್ಬರಿಗೆ ಕೂದಲು ಉದ್ರಾಗ ಸ್ಟಾರ್ಟ್ ಆಗ್ತಾವೆ, ಏನೇನೋ ಎಲ್ಲ ಸಮಸ್ಯೆ ಆಗ್ಬಿಡ್ತಾವೆ. ಈ ರೀತಿ ನೀವು ಯೂಸ್ ಮಾಡಿದ್ರಿ ಶಾಂಪೂನ, ಆ ಶಾಂಪುದಲ್ಲಿ ಇರುವಂಥ ಕೆಮಿಕಲ್ಸ್ ಏನಿರುತ್ತಲ್ಲ ಅದೆಲ್ಲ ಮುಗಿದು ಬಿಡುತ್ತೆ ರೀ ಈ ಒಂದು ಸಿರಮ್ ಜೊತೆ ಮಿಕ್ಸ್ ಆಗಿ. ಇನ್ನೊಂದು ಸರಿ ಚೆಂದಾಗಿ ಹೇಳ್ತೇನೆ, ಕೇಳಿಸ್ಕೊಂಬಿಡ್ರಿ. ಈ ಒಂದು ನೀರನ್ನು, ಹಳದಿ ಕಲರ್ ನೀರು ಏನು ಕಾಣತ್ತಲ್ಲ, ಅದನ್ನ ಒಂದು ಸ್ಪ್ರೇ ಬಾಟಲ್ ಒಳಗೆ ಹಾಕೊಂಡು ಸ್ಪ್ರೇ ಮಾಡ್ಕೊಳ್ಳಿ. ರಾತ್ರಿ ಮಲ್ಕೊಳ್ಳಾಗ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವು ಮಾಡಿರಿ. ಅದನ್ನ ಹಚ್ಕೊಂಡು ಸ್ನಾನ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇರಂಗಿಲ್ಲ. 2 ನಿಮಿಷ ಅಂದ್ರೆ ಒಣಗಿ ಹೋಗ್ಬಿಡ್ತೈತಿ, ಅಂತ ಹಚ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಕಾಳದು ನಾವು ಕುದಿಸಿದ್ವಲ್ಲ ಉಳ್ದಾವ, ಅದನ್ನು ನೀವು ಹೇರ್ ಮಾಸ್ಕ್ ಆಗಿ ನೀವು ಯೂಸ್ ಮಾಡಬಹುದಾ. ಆಮೇಲೆ ಇನ್ನೊಂದು ಬಂದುಬಿಟ್ಟು ಶಾಂಪು ಒಳಗೆ ನಾನು ಮಿಕ್ಸ್ ಮಾಡಿಲ್ಲ, ನೀವು ಶಾಂಪು ಯಾವಾಗ ಮಾಡ್ತೀರಾ ಆ ಥರ ಅದನ್ನು ತೊಗೊಂಡು ಆ ಶಾಂಪೂನ ಯೂಸ್ ಮಾಡ್ಕೋಬೋದು. ಬೆಟರ್ ರಿಸಲ್ಟ್ ಸಿಗುತ್ತೆ. ಹೇರ್ ಮಾಸ್ಕನ್ನು ಹಚ್ಕೊಳ್ರಿ, ಜೊತೆಗೆ ಸಿರಮ್ಮು ಸಿಕ್ತು ನಿಮಗೆ, ಆಮೇಲೆ ಶಾಂಪೂನು ಸಿಕ್ತು. ಒಂದೇ ಒಂದು ವಿಡಿಯೋ ಒಳಗೆ 3 ಥರ ನಿಮಗೆ ವೆರೈಟಿ ಸಿಕ್ಕಾವ್ರಿ. ಆಮೇಲೆ ಯಾವುದೇ ಶಾಂಪೂ ನೀವು ಚೇಂಜ್ ಮಾಡೋದು ಬೇಡ, ಸಿರಮ್ ಹಚ್ಕೊಳ್ಳೋದು ಬೇಡ, ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡು ಬರೋದು ಬೇಡ ತುಟ್ಟಿವೆ. ಸೊ ನೆಕ್ಸ್ಟ್ ಸಿಗ್ತೀನಿ. ನಮಸ್ಕಾರ, ಜೈ ಹಿಂದ್.